ನಲ್ಲಿ ಜಾನ್, ಅದೇ ರೀತಿಯ ಸತಗಾರಿಕೆ ವಿಭಾಗದಲ್ಲಿ ಅಕ್ಷಯ್, ಗಂಧದ ಗುಡಿ ಕಪ್ ಸೀಸನ್ 3ರ ಫೈನಲ್ ಪಂದ್ಯಾಟ ನಡೀತಾ ಇದೆ. ಇದು ಕೊನೆಯ ಪಂದ್ಯ. ಅಕ್ಷಯ್ 2 ಬಾಲ ಮೊದಲನೇ ಫೈನಲ್ ನ ಮೊದಲನೇ ಶತಕ್ಕಾಗಿ. ಉತ್ತಮವಾದ ಒಂದು ಎಸೆತ, ವೈಡ್ ತೀರ್ಪು ಅಂಪೈರ್ನ ಇದರೊಂದಿಗೆ ಇತರರನ್ನ ಮುಖೇನ ಖಾತೆ ಆರಂಭ. ದಯವಿಟ್ಟು ಫೈನಲ್ ಪಂದ್ಯವಾಗಿರೋದ್ರಿಂದ ಫೋನ್ ಹತ್ರ ಇರೋರು ಸೈಡಿಗೆ ಬರಬೇಕು. ಫೋನ್ ಹತ್ರ ಇರೋರು ದಯವಿಟ್ಟು ಸೈಡಿಗೆ ಬರಬೇಕು. ಉತ್ತಮವಾದ ಎಸೆತ, ತಟ್ಟಿ ಮುಟ್ಟಿ ತಂಡಕ್ಕೆ 1 ರನ್ ಸೇರ್ಪಡೆ ಮಾಡ್ತಾ ಇದ್ದಾನೆ ಇಲ್ಲಿ ಬಾಲ. ಇದರೊಂದಿಗೆ ಬಾಲನ ಖಾತೆ ಸಹ ಆರಂಭ. ವೆಸ್ಟ್ ಇಂಡೀಸ್ ಪರಿಸರದ ಒಬ್ಬ ಬಲಿಷ್ಠ ಬಲಾಢ್ಯ ಆಟಗಾರ ಬಾಲ. ಕೆರಿಬಿನ್ ಮಾದರಿಯ ಒಬ್ಬ ಬಲಿಷ್ಠ ಆಟಗಾರ ಬಾಲ. ಉತ್ತಮವಾದ ಹೊಡೆತ, ಹಾರಾಗುವ ಸಾಧ್ಯತೆ. ಹೌದು, ತಾವೆದುರಿಸಿದ ಮೊದಲನೇ ಎಸೆತದಲ್ಲಿ ಸಿಕ್ಸರ್ ಗಳಿಸ್ತಾ ಇದ್ದಾನೆ ಇಲ್ಲಿ ಜಾನ್. ರೊಚ್ಚಿಗೆದ್ದ ಜಾನ್, ಬೇಚಿ ಬಿದ್ದ ಅಕ್ಷಯ್. ಸೌಂಡ್ ಇಲ್ಲ. ಮತ್ತೊಮ್ಮೆ ಅಕ್ಷಯ್ 2 ಜಾನ್. ಬಲವಾದ ಹೊಡೆತಕ್ಕೆ ಪ್ರಯತ್ನ, ಉತ್ತಮವಾದ ಒಂದು ಕಮ್ಬ್ಯಾಕ್ ಮಾಡ್ತಾ ಇದ್ದಾನೆ ಇಲ್ಲಿ ಅಕ್ಷಯ್. ಉತ್ತಮವಾದ ಒಂದು ಕಮ್ಬ್ಯಾಕ್. ಸ್ಟ್ರೈಕ್. ಉತ್ತಮವಾದ ಒಂದು ಬ್ಯಾಟಿಂಗ್ ಪಾಸ್ ನೀಡ್ತಾ ಇರುವ ಜಾನ್. ಬಲವಾದ ಹೊಡೆತಕ್ಕೆ ಪ್ರಯತ್ನ, ಉತ್ತಮವಾದ ಒಂದು ಕೀಪಿಂಗ್ ಪಾಸ್ ನೀಡ್ತಾ ಇದ್ದಾನೆ ಅಲ್ಲಿ ವಿಷ್ಣು ಪ್ರಸಾದ್. ಉತ್ತಮವಾದ ಒಂದು ಬ್ಯಾಟಿಂಗ್ ಪ್ರದರ್ಶನ, ಅಷ್ಟೇ ಉತ್ತಮವಾದ ಒಂದು ಬಾಲಿಂಗ್ ಪಾಸ್ ನೀಡ್ತಾ ಇದ್ದಾನೆ ಅಲ್ಲಿ ಅಕ್ಷಯ್. ಮೊದಲನೇ ಮುಂದಿನ ಸತಕ್ಕಾಗಿ ಅಕ್ಷಯ್ 2 ಜಾನ್. ಉತ್ತಮವಾದ ಸಂಗಾರಿಕೆ, ಬಲಿಷ್ಠತೆ, ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಅಕ್ಷಯ್ ಅವರಿಂದ. ಜಾನ್ ಅವರು ಒಂದು ಭರ್ಜರಿ ಸಿಕ್ಸರ್ ಸಿಡಿಸಿ ಔಟ್ ಆಗ್ತಾ ಇದ್ದಾರೆ. ಒಂದು ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿದ್ದಾರೆ ಇಲ್ಲಿ ಅಕ್ಷಯ್. ಮೊದಲನೇ ಕೊನೆಯ ಶತಕ್ಕಾಗಿ ದೀಕ್ಷಿತ್. ಅಕ್ಷಯ್ 2 ದೀಕ್ಷಿತ್. ಉತ್ತಮವಾದ ಒಂದು ಎಸೆತ, ತಟ್ಟಿಮುಟ್ಟಿ ತಂಡಕ್ಕೆ 1 ಓಟದ ಸೇರ್ಪಡೆ. ಮೊದಲನೇ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 9. ದೀಕ್ಷಿತ್ ರವರು ಕಳೆದ ಪಂದ್ಯಾಟದಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ ದೀಕ್ಷಿತ್ ಮಲೆನಾಡು ಪರಿಸರದ ಒಬ್ಬ ಅತ್ಯುತ್ತಮ ಆಲ್ರೌಂಡರ್ ಸಹ ಹೌದು. ಎರಡನೇ ಮೊದಲನೇ ಶತಕ್ಕಾಗಿ ರೋಹಿತ್ 2 ದೀಕ್ಷಿತ್. ಉತ್ತಮವಾದ ಒಂದು ಬಾಲಿಂಗ್ ಪ್ರದರ್ಶನ, ವಿಷ್ಣುರವರ ಕೀಪಿಂಗ್ ನ ವೈಫಲ್ಯತೆಯಿಂದಾಗಿ ಬೈ ಮುಖೇನ ತಂಡಕ್ಕೆ 1 ರನ್ ಸೇರ್ಪಡೆ.
ಮತ್ತೊಮ್ಮೆ ರಾಜೆಟ್ಟು ಬಾಲ ಉತ್ತಮವಾದ ಒಂದು ಹೊಡೆತ, ತಂಡಕ್ಕೆ 1 ರನ್ ಸೇರ್ಪಡೆ. ಉತ್ತಮವಾದ ಒಂದು ಬ್ಯಾಟಿಂಗ್ ಪೊಸಿಷನ್ ನೀಡ್ತಾ ಇದ್ದಾನೆ ಇಲ್ಲಿ ಬಾಲ. ಮತ್ತೊಮ್ಮೆ ರೋಹಿತ್ ದೀಕ್ಷಿತ್ ಉತ್ತಮವಾದ ಕ್ಷೇತ್ರ ರಕ್ಷಣೆ, ರನ್ಔಟ್ ಅವಕಾಶ ಇತ್ತು. ರನ್ಔಟ್ ಅವಕಾಶವನ್ನು ಕಾಯ್ತಾಪಿತಾ ಇದೆ ಇಲ್ಲಿ. ಉತ್ತಮವಾದ ಕ್ಷೇತ್ರ ರಕ್ಷಣೆ, ಒಂದು ಕಳಪೆ ಥ್ರೋ ಮುಖೇನ ಒಂದು ಜೀವದಾನ. ರೋಹಿತ್ ಬಾಲ ವೈಲ್ಡ್ ತೀರ್ಪು ಅಂಪೈರ್ನ ತಂಡಕ್ಕೆ ಇದರ ಮುಖೇನ 1 ರನ್ ಸೇರ್ಪಡೆ ಆಗ್ತಾ ಇದೆ. ಒಂದು ಉತ್ತಮವಾದ ರನ್ ಗಳಿಕೆ ಅಂತ ಸಾಗ್ತಾ ಇದೆ. ಉತ್ತಮವಾದ ರನ್ ಗಳಿಕೆ ಅಂತ ಸಾಗ್ತಾ ಇದೆ ಇಲ್ಲಿ ಮ್ಯಾನಮ್. ರೋಹಿತ್ ಬಾಲ ಮತ್ತೊಂದು ವೈಡ್ ಮುಖೇನ ತಂಡಕ್ಕೆ ಮತ್ತೆ 1 ರನ್ ಸೇರ್ಪಡೆ. ರೋಹಿತ್ ಬಾಲ 2ನೇ ಓವರ್ನ ಮುಂದಿನ ಶತಕ್ಕಾಗಿ. ಬಲವಾದ ಹೊಡೆತಕ್ಕೆ ಪ್ರಯತ್ನ, ತಂಡಕ್ಕೆ ಕೇವಲ 1 ರನ್ ಸೇರ್ಪಡೆ. ಒಂದು ಉತ್ತಮವಾದ ಕ್ಷೇತ್ರಕ್ಕೆ ಮಾಡ್ತಾ ಇದ್ದಾನೆ ಇಲ್ಲಿ ಅಕ್ಷಯ್. ರೋಹಿತ್ ದೀಕ್ಷಿತ್ ಫುಲ್ ಟಾಸ್, ಪೂರ್ಣಾಂತರವಾಗಿ ಬಂದಂತ ಚೆಂಡನ್ನು ಹೊಡೆಯುವಲ್ಲಿ ವಿಫಲ ಆಗಿದ್ದಾನೆ ಇಲ್ಲಿ ದೀಕ್ಷಿತ್. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ನೀಡ್ತಾ ಇದ್ದಾನೆ ರೋಹಿತ್. 2ನೇ ಓವರ್ನ ಕೊನೆಯ ಎಸೆತ. ರೋಹಿತ್ ಬಾಲ ಬಲವಾದ ಹೊಡೆತ, ತಂಡಕ್ಕೆ ಕೇವಲ 1 ರನ್ ಸೇರ್ಪಡೆ ಆಗ್ತಾ ಇದೆ. ಇದರೊಂದಿಗೆ 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 17 for 1 wicket. ಎರಡು ಓವರ್ಗಳಲ್ಲಿ 17 ಓಟಗಳನ್ನು ಗಳಿಸಿ ಕೇವಲ 1 ವಿಕೆಟ್ ಅನ್ನು ನೀಡಿದೆ ಇಲ್ಲಿ ವೇನಮ್. ಆಸಿಫ್ 3ನೇ ಓವರ್ನ ಮೊದಲನೇ ಶತಕ್ಕಾಗಿ ಬಲವಾದ ಹೊಡೆತಕ್ಕೆ ಪ್ರಯತ್ನ, ಇಟ್ಟು ವಿಕೆಟ್ ಆಗಿ ಬಲವಾದ ಮನವಿ. ತ್ರಿನೇತ್ರದ ಮೊರೆ ಹೋಗ್ತಾ ಇದ್ದಾರೆ ಇಲ್ಲಿ ಅಂಪೈರ್ಗಳು. ನಾಟ್ ಔಟ್ ತೀರ್ಪು ಅಂಪೈರಿಂದ. ಮತ್ತೊಮ್ಮೆ ಆಸಿಫ್ ಟು ದೀಕ್ಷಿತ್, ಬಲವಾದ ಹೊಡೆತ, 1 ರನ್ ಸೇರ್ಪಡೆ.
ಎರಡನೇ ಪ್ರಯತ್ನ ವಿಫಲ ಪ್ರಯತ್ನ. ಒಂದು ಉತ್ತಮವಾದ ಕ್ಷೇತ್ರ ರಕ್ಷಣೆಯಲ್ಲಿ ಆ ಭಾಗದಲ್ಲಿ ಸತೀಶನಿಂದ ಆಸಿಫ್ ಟು ಬಾಲ ವೈಡ್ ತೀರ್ಪು ಅಂಪೈರಿಂದ ತಂಡಕ್ಕೆ ಮತ್ತೆ ಒಂದು ಪುಕ್ಕಟೆ ರನ್ನ ಸೇರ್ಪಡೆ. ಉತ್ತಮವಾದ ಒಂದು ರನ್ ಗಳಿಕೆ ಸಾಗ್ತಾ ಇದೆ ಇಲ್ಲಿ ವೇಣಂ ತಂಡ. ಬಲವಾದ ಹೊಡೆತ ತಂಡಕ್ಕೆ ಸಿಂಗಲ್ ಡಿಕ್ಲೇರ್ಡ್ ಏರಿಯಾ. ಉತ್ತಮವಾದ ಒಂದು ಎಸೆತ ಡಾಟಾ ಡೆಲಿವರಿ, ಒಂದು ಕಟನ್ ಮಾದರಿ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಇಲ್ಲಿ ಆಸಿಫ್. ಅದೀಗ ಆಸಿಫ್ ಟು ದೀಕ್ಷಿತ್ ವೈಡ್ ತೀರ್ಪು ಅಂಪೈರ್ ತಂಡಕ್ಕೆ ಮತ್ತೆ ಒಂದು ಇತರ ಮುಖೇನ ತಂಡಕ್ಕೆ ಪುಕ್ಕಟೆ ರನ್ ಸೇರ್ಪಡೆ ಆಗ್ತಾ ಇದೆ. ಆಸಿಫ್ ಟು ದೀಕ್ಷಿತ್ ಉತ್ತಮವಾದ ಎಸೆತ, ರನ್ಔಟ್ನ ಅವಕಾಶವಿತ್ತು, ವಿಫಲ ಪ್ರಯತ್ನ. ತಂಡಕ್ಕೆ ಒಂದು ರನ್ನ ಸೇರ್ಪಡೆ. ಆಸಿಫ್ ಟು ಬಲ ಉತ್ತಮವಾದ ಹೊಡೆತ, ತಂಡಕ್ಕೆ ಒಂದು ರನ್ನ ಸೇರ್ಪಡೆ. ಇದರೊಂದಿಗೆ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 24. ಕೊನೆಯ ಓವರನ್ನು ಎಸೆಯಲು NBG ಸ್ಟ್ರೈಕರ್ಸ್ನ ಯುವ ಪ್ರತಿಭೆ ಸತೀಶ. ಸತೀಶ್ ಬಾಲ ಉತ್ತಮವಾದ ಒಂದು ಎಸೆತಗಾರಿಕೆ, ಡಾಟಾ ಡೆಲಿವರಿ ಅಷ್ಟೇ ಉತ್ತಮವಾದ ಒಂದು ಕೀಪಿಂಗ್ ಪರ್ಸನ್ ನೀಡ್ತಾ ಇದ್ದಾನೆ ವಿಷ್ಣು ಪ್ರಸಾದ್. ಕೊನೆಯ 5 ಎಸೆತಗಳ ಮುಂದೆ ಅದೆಷ್ಟು ಓಟಗಳನ್ನು ಗಳಿಸ್ತಾನೆ ಬಾಲ, ಕಾದು ನೋಡೋಣ. ಬಲವಾದ ಎಸೆತ, ಅಷ್ಟೇ ಉತ್ತಮವಾದ ಹೊಡೆತ, ತಂಡಕ್ಕೆ ಒಂದು ರನ್ನ ಸೇರ್ಪಡೆ. ಅಲ್ಲಿ ಉತ್ತಮವಾದ ಕ್ಷೇತ್ರ ರಕ್ಷಣೆ ತೋರ್ಪಡಿಸ್ತಾ ಇದ್ದಾನೆ ಆಸಿಫ್. ಕೊನೆಯ 4 ಎಸೆತಗಳ ಮುಂದೆ ದೀಕ್ಷಿತ್ ರವರು ಅದೆಷ್ಟು ಓಟಗಳನ್ನು ಗಳಿಸ್ತಾರೆ ಕಾದು ನೋಡೋಣ. 20ರಿಂದ 30 ಒಂದು ಗೌರವಾನ್ವಿತ ಮೊತ್ತ, 30ರಿಂದ 40 ಘನತೆ ಗೌರವಾನ್ವಿತ ಮೊತ್ತವಾಗ್ತದೆ. ದೀಕ್ಷಿತ್ ರವರು ಸ್ಟ್ರೈಕ್ ನಲ್ಲಿ ಉತ್ತಮವಾದ ಎಸೆತಗಾರಿಕೆ, ಡಾಟಾ ಡೆಲಿವರಿ, ಒಂದು ಉತ್ತಮವಾದ ಬೌಲಿಂಗ್ ಪೋಷನ್ ನೀಡ್ತಾ ಇದ್ದಾನೆ ಇಲ್ಲಿ ಸತೀಶ. ಸತೀಶ್ ಅವರು ಈ ಓವರ್ನಲ್ಲಿ 2 ಡಾಟ್ ಬಾಲ್ಗಳ ಘೋಷಣೆ. ಬಲವಾದ ಹೊಡೆತ, ತಂಡ ಸೇರ್ಪಡೆ ಆಗ್ತಾ ಇದೆ. ಈ ಓವರ್ನಲ್ಲಿ ಸತೀಶ್ ಅವರು ಇನ್ನೊಂದು ಡಾಟ್ ಬಾಲ್ ಆಗ್ತಾರೆ. 500 ರೂಗಳ ಘೋಷಣೆ. ಉತ್ತಮವಾದ ಒಂದು ಎಸೆತ, ಡಾಟಾ ಡೆಲಿವರಿ. ಕಳೆದ ಎಲ್ಲ ಪಂದ್ಯಾಟಗಳಲ್ಲಿ ಒಂದು ಕಳಪೆ ಬೌಲಿಂಗ್ ಪೋಷನ್ ನೀಡಿದ ಸತೀಶ ಇದೀಗ ಫೈನಲ್ ಪಂದ್ಯದಲ್ಲಿ ಒಂದು ಜವಾಬ್ದಾರಿ ನೀಡ್ತಿದ್ದಾನೆ. ಕೊನೆಯ ಓವರನ್ನು ಅದ್ಭುತ ರೀತಿಯಲ್ಲಿ ಬಾಲ್ ಮಾಡಿದ್ದಾನೆ ಇಲ್ಲಿ ಸತೀಶ.
24ರ ಮುಂದೆ 27ರ ಸವಾಲು NBG ಸ್ಟ್ರೈಕರ್ಸ್ ತಂಡಕ್ಕೆ. ಒಂದು ಉತ್ತಮವಾದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಲೈನ್ ಆಗುವ ಮುಖ್ಯ 24ರ ಮುಂದೆ 27ರ ಸವಾಲು. ಸ್ಟ್ರೈಕ್ ನಲ್ಲಿ ವಿಷ್ಣು, ನಾನ್ ಸ್ಟ್ರೈಕರ್ ನಲ್ಲಿ ಆಸೀಫ್. ಬಾಲ ಮೊದಲನೇ ಓವರ್ನ ಫೈನಲ್ನ 2ನೇ ಸೆಷನ್ ಮೊದಲನೇ ಓವರ್ ಆರಂಭ. ಸ್ಟ್ರೈಕ್ ನಲ್ಲಿ ಆಸೀಫ್. ಮೊದಲನೇ ಸೆಷನ್ನಲ್ಲಿ ತನ್ನ ಖಾತೆಯನ್ನು ಆರಂಭ ಮಾಡಿಕೊಂಡಿದೆ ಸ್ಟ್ರೈಕರ್ಸ್. ಆಸೀಫ್ ಖಾತೆ ಸಹ ಆರಂಭ. ವೈಡ್ ತೀರ್ಪು ಅಂಬೇರಿ. ಬಾಲ ಟು ವಿಷ್ಣು. ಉತ್ತಮವಾದ ಒಂದು ಎಸೆತಗಾರಿಕೆ ಬಾಲರವರಿಂದ. ಬಾಲ 3ನೇ ಎಸೆತಕ್ಕಾಗಿ. ಉತ್ತಮವಾದ ಒಂದು ಕ್ಷೇತ್ರ ರಕ್ಷಣೆ, ಅದೇ ರೀತಿ ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನ ನಮ್ಮ ತಂಡದ ಆಟಗಾರರಿಂದ. ಉತ್ತಮವಾದ ಒಂದು ಬೌಲಿಂಗ್ ಪ್ರದರ್ಶನ ಮತ್ತೊಮ್ಮೆ ಬಾಲರವರಿಂದ. ಉತ್ತಮವಾದ ಒಂದು ಹೊಡೆತ. ಸಿಂಗಲ್ ಗಳಿಸ್ಕೊತಾ ಇದ್ದಾನೆ ಇಲ್ಲಿ ವಿಷ್ಣು ಪ್ರಸಾದ್. ಉತ್ತಮವಾದ ಒಂದು ಎಸೆತ. ಓವರ್ನ ಮುಕ್ತಾಯ. ಇದರೊಂದಿಗೆ ಮೊದಲನೇ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 18ರ ಮುಂದೆ ಸವಾಲು. ವೇಣಂ ತಂಡದ ಪರವಾಗಿ 2ನೇ ಓವರನ್ನು ಎಸೆಯಲು ದೀಕ್ಷಿತ್. ವಾಯು ತೀರ್ಪು ಅಂಪರಿಂದ ಅದೇ ರೀತಿ ಬೈ ಮುಖೇನ 1 ರನ್ನ ಸೇರ್ಪಡೆ. ತಂಡಕ್ಕೆ ಈ 2 ಓಟಗಳ ಸೇರ್ಪಡೆ ಆಗ್ತಾ ಇದೆ. ಮೊದಲನೇ ಓವರ್ ಮುಕ್ತಿಗೆ ತಂಡ ಒಟ್ಟು ಮೊತ್ತ 5. ಬಲವಾದ ಹೊಡೆತ ಕ್ಯಾಚ್ ಆಗುವ ಸಾಧ್ಯತೆ 4. ಇದರೊಂದಿಗೆ
ಬೌಂಡ್ರಿಯನ್ನು ಗಳಿಸ್ಕೋತಾ ಇದ್ದಾನೆ ಆಸಿಫ್. ಉತ್ತಮವಾದ ಒಂದು ಬ್ಯಾಟಿಂಗ್ ಪಾಸ್ ಅನ್ನು ನೀಡ್ತಾ ಇದ್ದಾನೆ ಇಲ್ಲಿ ಆಸಿಫ್. ಈ ಒಂದು ಅಭಿಮಾನಿ ಹೊಂದಿರುವಂತಹ NVG ಸ್ಟ್ರೈಕರ್ಸ್ ಸಾಧ್ಯತೆ ಹೌದು. ಬಾಲ್ ಸಿಮರ್ ಬಾಲಿಷ್ಟ ಬಾಲಕ್ಕೆ ಹೊಡೆತ ಅವರಿಂದ ಉತ್ತಮವಾದ ತಂಡಕ್ಕೆ ಒಂದು ಉತ್ತಮವಾದ ರನ್ ಗಳಿಕೆ ಸಾಧ್ಯತೆಯಲ್ಲಿ ಸ್ಟ್ರೈಕರ್ಸ್ ಉತ್ತಮವಾದ ಒಂದು ಹೊಡೆತ ವಿಷ್ಣುರವರಿಂದ ಮತ್ತೊಂದು ಸಿಂಗಲ್. ಉತ್ತಮವಾದ ಒಂದು ಬ್ಯಾಟಿಂಗ್ ನೀಡ್ತಾ ಇದ್ದಾನೆ ಇಲ್ಲಿ ತಮ್ಮ ನಾಯಕ ನೀಡುವ ಜವಾಬ್ದಾರಿಯನ್ನು ಉತ್ತಮ ರೀತಿ ಪ್ರಸಾದ್. ಹೊಡೆತ ತಂಡಕ್ಕೆ ಮತ್ತೆ ಒಂದರಿಂದ ಸೇರ್ಪಡೆ. ಇದರೊಂದಿಗೆ ಗೆಲುವಿನ ಅಂತರವನ್ನು ಕಡಿಮೆ ಮಾಡ್ತಾ ಇದೆ ಇಲ್ಲಿ NVG ಸ್ಟ್ರೈಕರ್ಸ್. 13 ಮುಂದೆ 9 ಸವಾಲು. ಇದೀಗ ಸ್ಟ್ರೈಕ್ ನಲ್ಲಿ ವಿಷ್ಣು ಪ್ರಸಾದ್. ಉತ್ತಮವಾದ ಒಂದು ರಕ್ಷಣಾತ್ಮಕವಾದ ಆಟ. ಗಂಧದ ಗುಡಿ ಕಪ್ ಸೀಸನ್ 3ರ ಫೈನಲ್ ಕಾಲದಲ್ಲಿ ವೇನಂಗೆ ವಿರುದ್ಧವಾಗಿ 12 ವೇನಂಗೆ ವಿರುದ್ಧವಾಗಿ NVG ಸ್ಟ್ರೈಕರ್ಸ್ ಎರಡನೇ ಸೀಸನ್ ಅನ್ನು ಸಹ ತನ್ನದಾಗಿಸಿಕೊಂಡಿದ್ದಂತಹ NVG ತಂಡ ಜಾನ್ ಮೊದಲನೇ ಶತಕ್ಕಾಗಿ ಜಾನ್ ಟು ಆಸಿಫ್. ಬಾಲಿಷ್ಟವಾದ ಹೊಡೆತ ತಂಡಕ್ಕೆ ಮತ್ತೆ 1 ರನ್ ಸೇರ್ಪಡೆ. 11ಕ್ಕೆ 8. ಜಾನ್ ಟು ವಿಷ್ಣು. ವೈಡ್ ತೀರ್ಪು ಅಂಪೈರ್ ಬಿಪಿನ್ ಅವರಿಂದ 1 ಬೌನ್ಸ್. ಬಾಲಿಷ್ಟವಾದ ಹೊಡೆತ ಔಟ್. ಇದರೊಂದಿಗೆ ವಿಷ್ಣು ಕುರುಳ್ತಾ ಇದೆ. 10 ಮುಂದೆ 7 ಸವಾಲು. ಉತ್ತಮವಾದ ಒಂದು ಬೌಲಿಂಗ್ ಪೋಸನ್ನು ನೀಡ್ತಾ ಇದ್ದಾನೆ ಇಲ್ಲಿ ಜಾನ್ ಟು ಸಚಿನ್. ಉತ್ತಮವಾದ 1 ರನ್ ಸೇರ್ಪಡೆ. ಉತ್ತಮವಾದ ತಂಡಕ್ಕೆ 1 ರನ್ ಸೇರ್ಪಡೆ. ನೋಬಾಲ್ ತೀರ್ಪು ಅಂಪೈರಿಂದ ಫ್ರೀಡ್ ಅವಕಾಶ ಸಚಿನ್ಗೆ. ವೈಡ್ ತೀರ್ಪು ಅಂಪೈರಿಂದ ಫ್ರೀಡ್ ಕಂಟಿನ್ಯೂ.
ಉತ್ತಮವಾದ ಎಸೆತದ್ದು. ಉತ್ತಮವಾದ ಒಂದು ಹೊಂದಾಣಿಕೆ, ಒಂದು ರನ್ನ ಸೇರ್ಪಡೆ. ಉತ್ತಮವಾದ ಒಂದು ಹೊಂದಾಣಿಕೆ ಒಡ್ಡ ಆಸಿಫ್ ಹಾಗೂ ಸಚಿನ್ ಅವರ ನಡುವೆ. ಕೇವಲ 2 ರನ್ಗಳ ಅವಶ್ಯಕತೆ. ಸ್ಟ್ರೈಕ್ ನಲ್ಲಿ ಆಸಿಫ್. ನೋ ಬಾಲ್. ಫ್ರೀಟ್. ತೀರ್ಪು ಅಂಪೈರ್ ಬಿಪಿನ್ ಅವರಿಂದ ಫ್ರೀಟ್. ಕೊನೆಯ ಎಸೆತ 7-1. ಬಲವಾದ ಗಳಿಸ್ತಾ ಇದೆ ಎನ್ವಿಜಿ. ಸೀಸನ್ 3ರ ವಿನ್ನರ್ಸ್ ಆಗಿ ಎನ್ವಿಜಿ ಸ್ಟ್ರೈಕರ್ಸ್ ಅಕ್ಷಯ್ ಮಾಲೀಕತ್ವದ ತಂಡ ಇದರೊಂದಿಗೆ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿದೆ. ಉತ್ತಮವಾದ ಪ್ರದರ್ಶನ ನೀಡಿದಂತಹ ವೇನಂ ತಂಡಕ್ಕೆ ಸಹ ಧನ್ಯವಾದಗಳು.